ಅದರಲ್ಲೂ ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿ. ಸೊ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಬಹಳ ಜೋರಾಗಿ ನಡೀತಾ ಇದೆ ಸಿಎಂ ಮತ್ತು DCM ನಡುವೆನೆ. ಸೊ ಏನಾಗ್ಬೋದು ಎಲ್ರಿಗೂ ಇರೋ ಪ್ರಶ್ನೆ. ಈಗ ನಾವು ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದೀವಿ, ಏನೋ ಒಂದು ಬದಲಾವಣೆ ಆಗ್ಬಿಡುತ್ತೆ ಅಂತ. ಎಲ್ರಿಗೂ ಇರೋ ಪ್ರಶ್ನೆ, ಬದಲಾಗತ್ತಾ, ಯಾರು ಸಿಎಂ ಆಗ್ತಾರೆ, ಇವರೇ ಮುಂದುವರಿತಾರಾ ಅಂತ. ಏನಾಗ್ಬೋದು ಗುರುಜಿ? ಇದನ್ನ ಹೋದ ವರ್ಷ 2024 ಜುಲೈಯಲ್ಲಿ 2 ಸೆಂಟೆನ್ಸ್ ಹೇಳಿದ್ದೆ. ಒಂದು ಖಾಸಗಿ ವಾಹಿನಿಯಲ್ಲಿ ಹೇಳಿದೆ ಮತ್ತು ನ್ಯೂಸ್ ಬುಲೆಟಿನಲ್ಲಿ ಹೇಳಿದೆ, ಮೆಗಾ ಬುಲೆಟಿನ್ ಕೂಡ ಹೇಳಿದ್ದೆ. ಈಗಿರುವಂಥ ಗೌರ್ಮೆಂಟು ಒಂದು ಗೌರ್ನರ್ ರೂಲ್ ಬರಬೇಕು, ಒಂದು ಇಲ್ಲ DCM DK ಶಿವಕುಮಾರ್ DCM CM ಆಗಬೇಕು. ಇದನ್ನು ಸ್ಪಷ್ಟವಾಗಿ ನಾವು ಹೇಳಿದ್ದೆ. ಇವಾಗ ನೋಡಿದ್ರೆ ಏನಾಗಿದೆ, ಇವರೇ ಮುಂದುವರೆದಿದ್ರು ಕೂಡ ಅವತ್ತು ಇನ್ನೊಂದು ವರ್ಡ್ ಹೇಳಿದ್ದೆ, ಇದೇನು ಮುಂದುವರೆದ್ರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಇವಾಗ ಕಂಡೀಷನ್ ನೋಡ್ಬೋದು. ಇವ್ರು ಸಿದ್ದರಾಮಯ್ಯನವರೇ ಸರ್ಕಾರ ಮಾಡ್ತಾ ಇದ್ರು, ಈಗ ನಡೀತಾ ಇರೋ ದುರಂತಗಳೇ ಜಾಸ್ತಿ. ಎಷ್ಟೋ ಜನಕ್ಕೆ ಸಂಬಳ ಕೊಟ್ಟಿಲ್ಲ, ಎಷ್ಟೋ ಡೆವಲಪ್ಮೆಂಟ್ ಅಂತ ನಾವು ಇಲ್ಲಿವರೆಗೂ ನೋಡಲಿಲ್ಲ. ಬೆಂಗಳೂರಲ್ಲಿ ನೋಡಿಲ್ಲ, ಹೊರಗಡೆ ಅಂತ ನೋಡಲೇ ಇಲ್ಲ. ಮತ್ತು ಇವ್ರ ಒಳಗಡೆ ಸಿಕ್ಕಾಪಟ್ಟೆ ಕಿತ್ತಾಟ. ಬೆಳಗ್ಗೆ ಎದ್ದ ತಕ್ಷಣ ನಾನು CM ಆಗಬೇಕು, ನೀವು CM ಆಗಬೇಕು, ಈ ಅಹಿಂದ ಪಕ್ಷ ಔತಣಕೂಟ ಇದೇ ಆಗೋಯ್ತು. ಈಗ ಹೆಂಗಂದ್ರೆ ಒಂದು CM ಆಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದು ಫ್ರೂಟ್ಫುಲ್ ರಿಸಲ್ಟ್ ನಮಗಿಲ್ಲ. ಸೊ ಹೆಂಗಂದ್ರೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಟ್ ಇವ್ರದ್ದು ಅವಧಿ ಅನ್ನೋದು ಅವತ್ತೇ ಮುಗಿದು ಹೋಗಿದೆ. ಇದೇನು ನಡೆದ್ರೆ ಬೋನಸ್ ಟೈಮ್ ಇದು. ಸೊ ಈ ಬೋನಸ್ ಟೈಮ್ ಏನಾಗುತ್ತೆ, ಒಂದಲ್ಲ ಒಂದು ಟ್ರಾಜಿಡಿ ದುರಂತಕ್ಕೆ ಎಂಡ್ ಆಗಿ ಹೋಗುತ್ತೆ. ಆದರೆ ಏನಂದರೆ ವಿಶೇಷವಾಗಿ ಈ ಜನವರಿಲಿ ಕೂಡ ನಾನು ಜನವರಿ 1 ಇದರಲ್ಲಿ ಕೂಡ ಹೇಳಿದ್ದು, ಈ ಜನವರಿ ಎಂಡಲ್ಲಿ ಮುಂದಾಗುವಂಥ CM ತನ್ನ ತಾನೇ ಪ್ರಕಟವಾಗ್ತಾರೆ ಅಂತ ಹೇಳಿದ್ದೆ. ಸೊ ಅದೇ ಟೈಮಲ್ಲಿ ಕೂಡ ನೀವು ನೋಡ್ಬೋದು DK ಶಿವಕುಮಾರ್ ಹಿಂದಿರುವಂಥ ವ್ಯಕ್ತಿತ್ವ, ಜನವರಿಂದ ಆದಂತಹ ಪರಿವರ್ತನೆಗಳು ಸುಮಾರು ಇದೆ. ಸೊ ಆ ಟೈಮಲ್ಲಿ ಅವರು ನ್ಯಾಷನಲೈಸ್ ಚಾನಲ್ ಅವರೇ ಹೇಳಿದರು, ಇದೊಂದು 50-50 ಹಂಚಿಕೆ ಆಗಿದೆ, ನಾನು ಬರ್ತೇನೆ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದರು. ಏನೋ ಒಂದು ಇಲ್ಲಿರುವಂಥ ಕೆಲವೊಂದು ಪೊಲಿಟಿಕಲ್ ಒಂದು ಏನೋ ಹೇಳಬೇಕು, ಒಂದು ಬೌಂಡ್ರಿನೋ ಅವ್ರದ್ದು ಒಂದು ಇದರಿಂದ ಆ ವಿಷಯಗಳನ್ನು ಮತ್ತೆ ಅವರು ಹೇಳಲಿಲ್ಲ ಎಲ್ಲೂ ಕೂಡ. ಬಟ್ ಆ ಒಂದು ಕುರು ಕೊಟ್ಟಂಗೆ ಇವರೇ ಬರಬೇಕು ಮುಂದೆ. 2 ರೂಲ್ಸ್, ಒಂದು ಬಂದರೆ ಇವ್ರು ಬರಬೇಕು, ಇಲ್ಲಾಂದರೆ ಲ್ಯಾಬ್ಸ್ ಆಗಬೇಕು. 2 ಇದೆ ಇದರಲ್ಲಿ. ಇಬ್ಬರ ನಡುವೆ ಹೋರಾಟ ನಡೀತಾ ಇದೆ. 3ನೇವ್ರ ಪ್ರಯತ್ನ ಕೂಡ ಜೋರಾಗಿ ನಡೀತಾ ಇದೆ. 3ನೇವ್ರಿಗೆ ಎಂಟ್ರಿ ಇದೆ ಅಂತ ಅನ್ಸುತ್ತಾ? ಅದು ಇವಾಗೆಲ್ಲ ಜುಲೈಯಿಂದ ನಡೆದಿದೆ ಅದು. ಅಹಿಂದ ನಾಯಕರು ಅಂತ. ಬಟ್ ಏನೇ ಆದ್ರೂ ಇವ್ರದ್ದು ಅಷ್ಟೇ ಒಂದು ಪೊಲಿಟಿಕಲ್ ಬಲ ಇದ್ರೂ ಕೂಡ ಇವ್ರಿಗೇನೋ ದೈವ ಬಲ ಇದೆ ಮತ್ತು ಇವ್ರ ಹಣೆ ಬರದಲ್ಲಿ ಇದೆ. ಇದೇ ವಿಷಯನ 2023 ಕೂಡ ಹೇಳಿದ್ದು, ನೆಕ್ಸ್ಟು ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ, DK ಶಿವಕುಮಾರ್ ಅವರೇ ಇದಕ್ಕೆ CM ಆಗ್ತಾರೆ ಅಂತ ಹೇಳಿತ್ತು. ಆದರೆ ಏನಾಯಿತು, ಆ ಟೈಮಲ್ಲಿ DK ಶಿವಕುಮಾರ್ ಅವ್ರ ಮೇಲೆ ED ಕೇಸ್ಗಳಿತ್ತು. ಸೊ ಹೀಗಾಗಿ ಅವ್ರಿಗೇನಾಯಿತು, ಆ CM ಪಟ್ಟದಿಂದ ಒಂದು ಹಿಂದೆ ತೆಗೆದು DCM ಕೊಟ್ಟರು. ಸೊ ಆವಾಗಲಿಂದ ಏನಾಯಿತು, ಇವರಿಗೆ ಅದನ್ನೆಲ್ಲ ಕೇಸ್ಗಳು ಎಲ್ಲ ಮುಗಿಸಿ ಒಂದು ಕ್ಲೀನ್ ಹ್ಯಾಂಡ್ ಆಗಿ ಬಂದು ಒಂದು ಸಮಾಜಕ್ಕೆ ಒಂದು ನಾಯಕತ್ವ ಪ್ರಪೋಸ್ ಆಗ್ತಾ ಇರೋದೇ ಈ ಜನವರಿಯಿಂದ. ಸೊ ಹಂಗಾಗಿ ಇವರಿಗೆ ಆವಾಗಲಿಂದ ಕೂಡ ಯೋಗ ಇದೆ. ಈ ಟೈಮ್ ಬಿಟ್ಟರೆ ಮುಂದೆ ಆಗೋದೇ ಕಷ್ಟ. ಅವರು ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ, ಆ ಟೈಮಲ್ಲಿ ಕಷ್ಟ. ಆ್ಯಕ್ಚುಲಿ ಅದು 2023 ಇವ್ರಿಗೆ ಆ ಯೋಗ ಬಂದಿದೆ. ಸ್ಪಷ್ಟವಾಗಿ ಹೇಳಿದ್ವಿ, ರಾಜಲಕ್ಷ್ಮಿ ಇವ್ರ ಬಾಗಲಲ್ಲಿ ನಿಂತಿದ್ದಾಳೆ. ಯೋಗ ಎಲ್ಲಿ ತನಕ ಇದೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಇದು ಆದರೆ ಈ ಡಿಸೆಂಬರ್ ಜನವರಿ ಆಗ್ಬಿಡ್ಬೇಕು ಇವರು. ಯಾಕಂದ್ರೆ ಮುಂದೆ ಬರೋಬಿಡೋದು ತುಂಬ ಕಷ್ಟನೇ ಅವ್ರಿಗೆ. ನೆಕ್ಸ್ಟ್ ಟರ್ಮ್ ಅಲ್ಲಿ ಅಂದ್ರೆ ಕಷ್ಟ ಇದೆ, ನೆಕ್ಸ್ಟ್ ಟರ್ಮಲ್ಲಿ ನೆಕ್ಸ್ಟ್ ಜನವರಿ ಅಂದ್ರೆ ಕಷ್ಟನೇ ಇದೆ ಇವರಿಗೆ. ಯಾಕಂದ್ರೆ ನಾನು ಹೇಳಿದೆ, ರಾಜಲಕ್ಷ್ಮಿ ಈ ಟೈಮಲ್ಲಿ ಇದ್ದಾಳೆ, ಇದು ಇವರೇ ಆಗ್ತಾರೆ ಅಂತ ಆ ಟೈಮಲ್ಲಿ ಹೇಳಿದ್ವಿ. ಇಂಥ ಅನೇಕ ಘಟನೆಗಳ ಬಗ್ಗೆ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳೇನಿದೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ.